ಈ ಕಂಡಕ್ಟರ್ ಇರ್ಫಾನ್ ಅನ್ನೋನು ಕಿರುಕುಳ ಕೊಟ್ಟಂತಹ ಮತ್ತೊಬ್ಬ ಹುಡುಗಿಯ ಕತೆ ಕೇಳಿದೀರಾ? ದಯವಿಟ್ಟು ಈ ಕಥೆಯನ್ನ ಕೇಳಿ. ಅದು 2023. ನಾನೊಬ್ಳು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್. ನನ್ನ ಊರು ಬೆಳ್ತಂಗಡಿ. ನಾನು ಕಲಿತಾ ಇದ್ದದ್ದು ಪುತ್ತೂರಲ್ಲಿ. ನನಗೆ ಬೆಳ್ತಂಗಡಿಯಿಂದ ಪುತ್ತೂರಿಗೆ ಡೈರೆಕ್ಟ್ ಬಸ್ ಇರುತ್ತೆ. ಅದು ಉಪ್ಪಿನಂಗಡಿಯಲ್ಲಿ ಒಂದು ಸ್ಟಾಪ್ ಕೊಡುತ್ತೆ. ಒಂದು ದಿವಸ ಇದೇ ತರ ಸ್ಟಾಪ್ ಕೊಡುತ್ತೆ ಉಪ್ಪಿನಂಗಡಿಯಲ್ಲಿ. ನಾನು ವಿಂಡೋ ಸೀಟ್ ಅಲ್ಲಿ ಕೂತಿರ್ತೀನಿ. ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ರ ಹೇಳ್ತಾನೆ, ನನಗೊಂದು ಸೀಟ್ ಅನ್ನ ಇಡುವ. ಅವತ್ತಿನ ದಿನ ಈತ ಇರ್ಫಾನ್ ಅನ್ನೋದು ನನಗೆ ಗೊತ್ತಿಲ್ಲ, ಈತ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡೆ ಈತನಿಗೆ ನಾನು ಹೆಲ್ಪ್ ಮಾಡ್ತೀನಿ, ಈತನಿಗೆ ಸೀಟ್ ಇಡ್ತೀನಿ ಅಂತ ಹೇಳ್ಬಿಟ್ಟು ನಾನೊಂದು ಬ್ಯಾಗ್ ಅನ್ನು ಇಟ್ಟವನಿಗೆ ಸೀಟ್ ಅನ್ನು ಇಟ್ಟೆ. ಸ್ವಲ್ಪ ಸಮಯದ ನಂತರ ಬಸ್ ಹೊಡ್ಲಿಕ್ಕೆ ಶುರುವಾಗುತ್ತೆ. ಆತ ಒಂದು ಕೂತ. ಅವತ್ತಿನ ದಿನ ಏನಂತ ಗೊತ್ತಿಲ್ಲ, ನಾನು ಸ್ವಲ್ಪ ಹೊತ್ತಲ್ಲಿ ನಿದ್ರೆಗೆ ಜಾರ್ಬಿಟ್ಟೆ. ನಿದ್ರೆಯಲ್ಲಿದ್ದ ನನಗೆ ಕೆಲವೊಂದು ಸಮಯದ ನಂತರ ನನ್ನ ತೊಡೆ ಭಾಗದಲ್ಲಿ, ನನ್ನ ಲ್ಯಾಬ್ ಭಾಗದಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಕ್ಕೆ ಶುರುವಾಯಿತು. ನಾನು ಕಣ್ಣು ತೆರೆದು ನೋಡ್ಬೇಕಾದ್ರೆ ಈ ಇರ್ಫಾನ್ ಅನ್ನೋ ಆತನ ಕೈಯನ್ನು ನನ್ನ ತೊಡೆಯ ಮೇಲೆ ಜಾರಿಸ್ತಾ ಇದ್ದ. ಅದನ್ನು ನೋಡ್ತಾ ನಾನು ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟೆ. ನಾನು ತುಂಬಾ ಭಯ ಪಡುವಂತ ಹುಡುಗಿ. ನಾನೊಬ್ಳು ಇಂಟ್ರೋವರ್ಟ್ ಆಗಿರೋ ಕಾರಣಕ್ಕಾಗಿ ನಾನು ಅವರ ಮುಖವನ್ನ ನೋಡಿದೆ. ಅದಾದ ಬಳಿಕ ನಾನು ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಬಿಟ್ಟು ಮತ್ತೆ ಕೂತೆ. ನಾನು ಮತ್ತೆ ಮಲಗಿದೆ. ಆದ್ರೆ ಈ ಸತಿ ನಾನು ಮಲಗ್ತಾ ಇರಲಿಲ್ಲ, ಬರೀ ಕಣ್ಣನ್ನು ಮುಚ್ಚಿದ್ದೆ. ಆದ್ರೆ ಒಂದು 5-10 ನಿಮಿಷದ ನಂತರ ಮತ್ತೆ ಈತ ನನ್ನ ಎದೆ ಭಾಗವನ್ನ ಮುಟ್ಟಕ್ಕೆ ಶುರು ಮಾಡ್ತಾನೆ. ನನಗೆ ತುಂಬಾ ಭಯ ಆಗುತ್ತೆ. ನಾನು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಆದ್ರೆ ಈ ಸತಿ ನಾನು ನನ್ನ ಮೇಲೆ ನಾನು ಧೈರ್ಯ ಮಾಡ್ಕೊಂಡು ಅವನಿಗೆ ಹೇಳಿ ಬಿಡ್ತೀನಿ, ಇದನ್ನ ನಿಲ್ಸಿ ಇವಾಗ. ಆದ್ರೆ ಆತ ನನಗೆ ಮೆದು ಸ್ವರದಲ್ಲಿ ತುಂಬಾ ಕೆಟ್ಟದಾಗಿ ಬೈಯಕ್ ಶುರು ಮಾಡ್ತಾನೆ. ಆ ಬೈಕುಳಗಳನ್ನ ಅವತ್ತಿನವರೆಗೂ ನಾನು ಕೇಳಿರಲ್ಲ. ಹೇಗೋ ಏನೋ ಬಸ್ ಪುತ್ತೂರಿಗೆ ಮುಟ್ಟುತ್ತೆ. ಆದ್ರೆ ಅವತ್ತಿನ ನನಗೆ ತುಂಬಾ ದೊಡ್ಡ ಟ್ರಾಮಾ ತರ ಫೀಲ್ ಆಗುತ್ತೆ. ಅದಾದ ಬಳಿಕ 3 ದಿವಸವರೆಗೆ ನಾನು ನಿರಂತರವಾಗಿ ಅಳ್ತಾ ಇರ್ತೀನಿ. ನನಗೆ ಏನು ತಿನ್ನಕ್ಕೂ ಮನಸ್ಸೇ ಇರೋದಿಲ್ಲ. ನನ್ನ ಮನಸ್ಸು ಚೂರು ಚೂರಾಗಿರುತ್ತೆ. ವರ್ಷಗಳು ಕಳೆಯುತ್ತೆ. ನಾನು ಪುತ್ತೂರು ಕಾಲೇಜನ್ನ ಬಿಡ್ತೀನಿ, ಮಂಗಳೂರಿಗೆ ಸೇರ್ತೀನಿ. ಆದ್ರೆ ಈ ಸತಿ ನಾನು ಗವರ್ಮೆಂಟ್ ಬಸ್ ಅಲ್ಲೇ ಪ್ರಯಾಣ ಮಾಡಕ್ ಶುರು ಮಾಡ್ತೀನಿ. ಆದ್ರೆ ಕೆಲವೊಂದು ಸಾರಿ ಎಕ್ಸಾಮಿನ ಕಾರಣಕ್ಕಾಗಿ ಪ್ರೈವೇಟ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಹಾಗೆ ಒಂದು ದಿವಸ ಪ್ರೈವೇಟ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಬಸ್ ಅಲ್ಲಿ ನಾನು ಈತನನ್ನ ಮತ್ತೆ ನೋಡ್ತೀನಿ. ಆದ್ರೆ ಈ ಸತಿ ನಾನು ತುಂಬಾ ಜಾಗರೂಕರಾಗಿ ತುಂಬಾ ದೂರದಿಂದನೇ ಟಿಕೆಟ್ ಪಡೆಯೋಕೆ ದುಡ್ಡನ್ನ ಕೊಡ್ತೀನಿ. ಆದ್ರೆ ಈ ಬಾರಿಯೂ ಕೂಡ ಆತ ನನ್ನ ಕೈಯನ್ನ ಮುಟ್ತಾನೆ. ನಾನು ಒಳ್ಳೆ ಬಟ್ಟೆ ಬರೆಗಳನ್ನ ಹಾಕಿರ್ತೀನಿ, ಐಸ್ ಕಾಫ್ ಅನ್ನ ಹಾಕಿರ್ತೀನಿ, ಕೈಗೆ ಹ್ಯಾಂಡ್ ಗ್ಲೌಸ್ ಕೂಡ ಹಾಕಿರ್ತೀನಿ. ಆದ್ರೆ ಈತನ ಮನಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ, ಪ್ರತಿಯೊಬ್ಬ ಹುಡುಗಿಯ ಮೇಲೆ ಆತನ ಗುಪ್ತ ಸ್ಥಾನವನ್ನ ಟಚ್ ಮಾಡಿಕೊಂಡು ಬಸ್ಸಲ್ಲಿ ಟಿಕೆಟ್ ಅನ್ನ ಕೊಡ್ತಾ ಇದ್ದ. ಇದು ನಡೆಯೋದು 2024ರಲ್ಲಿ. ನಾನು ಆ ಹುಡುಗಿಗೆ ಕೇಳ್ತೀನಿ, ನೀನು ನನ್ನ ಪೇರೆಂಟ್ಸ್ ಗೆ ಹೇಳಿಲ್ವಾ ಇದರ ಬಗ್ಗೆ ಅಂತ. ಆದ್ರೆ ಆಕೆ ಹೇಳ್ತಾಳೆ, ನಾನು ನನ್ನ ಪೇರೆಂಟ್ಸ್ ಗೆ ಹೇಳಬೇಕಾದ್ರೆ ನಿಮ್ಗೆ ತುಂಬಾ ಭಯ ಆಗುತ್ತೆ, ಯಾಕಂದ್ರೆ ಆತ ಕೈಯಲ್ಲಿ ನಿನ್ನನ್ನು ಸಾಯಿಸಾಕ್ತೀನಿ ಅನ್ನೋ ಹ್ಯಾಂಡ್ ಸೈನ್ ಕೂಡ ಮಾಡ್ತಾ ಇದ್ದ ಅಂತ. ನಾನು ಆ ಟೈಮಲ್ಲಿ ನನ್ನ ಪೇರೆಂಟ್ಸ್ ಗೆ ಆಗ್ಲಿ ಯಾರಿಗತ್ರ ಆಗ್ಲಿ ಹೇಳಕ್ಕೆ ತುಂಬಾ ಭಯಪಟ್ಟಿದ್ದೆ. ಇಂತಹ ತುಂಬಾ ಜನರು ಇರಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಆ ಹುಡುಗಿ ನನಗೆ ಹೇಳಿ. ಆಕೆ ತನ್ನ ಸ್ವಂತ ಬಂಗಾರದ ರಿಂಗ್ ಅನ್ನು ಕೂಡ ಆತನಿಗೆ ನನ್ನ ಬಗ್ಗೆ ಗುರುತಿಸಬಾರ್ದು ಅಂತ ಆ ಒಂದು ಟ್ರಾಮಾದ ಸಮಯದಲ್ಲಿ ಬಿಸಾಕ್ಬಿಡ್ತಾಳೆ. ಎಂತ ಒಂದು ಸ್ಯಾಡ್ ಸ್ಟೋರಿ ಅನ್ನು. ಇಂತಹ ಅದೆಷ್ಟು ಸ್ಟೋರಿಗಳಿವೆ ಅನ್ಸುತ್ತೆ ನನಗೆ ಈತನ ಬಗ್ಗೆ. ಈತ ಒಬ್ಬ ಸಾಮಾನ್ಯದವನಲ್ಲ. ಈತನ ಕಥೆಯನ್ನ ಕೇಳಿದ್ರೆ ಒಂದು ದೊಡ್ಡ ಸಿನಿಮಾ ಮಾಡಬಹುದು. ಇನ್ನು ಅದೆಷ್ಟೋ ಕಥೆಗಳಿರಬಹುದು ನಮಗೆ ಗೊತ್ತಿಲ್ಲದೆ ಇರುವುದು. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಿಮ್ಮ ಮನೆಯ ಗಂಡು ಮಕ್ಕಳನ್ನ ಎಜುಕೇಟ್ ಮಾಡಿ. ಅದೇ ರೀತಿ ಹುಡುಗಿಯರು ನಿಮ್ಮ ಲೈಫ್ ಅಲ್ಲಿ ನಡೆದಂತಹ ನಿಜ ಘಟನೆಯನ್ನ ಪ್ರತಿಯೊಬ್ಬರ ಹತ್ರ ಶೇರ್ ಮಾಡಕ್ಕೆ ಭಯ ಪಡಬೇಡಿ, ಅಡ್ಮಿಟ್ ಮಾಡಿ.